ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತಿನ ಫಸ್ಟ್ ಲಾಗಲ್ಲಿ ಏನು ಮಾಡ್ತೀನಿ ಅಂತ ನೋಡ್ತೀರಾ. ಸೊ ಫಸ್ಟೇ ಬೆಳಗ್ಗೆ ಮುಖ ತೊಳ್ಕೊಂಡು ಈ ಥರ ಖರಾಬಾಗಿ ಲುಕ್ ಕೊಟ್ಕೊಂಡು ಮುಖನ ಒರೆಸ್ಕೊಂಡು ನನ್ನ ಫೇವ್ರೆಟ್ ಸನ್ಸ್ಕ್ರೀಮ್ ಹಚ್ಕೊಂಡು ಆಹಾ ನನಗೆ ನಾನೇ ಸುಂದರಾಂಗ ಅಂದ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇದ್ನಾ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಯ್ಯೋ ಅದು ಬಿಡಿ, ಆಯಿತು ನಡೀರಿ ಇವತ್ತು ಝೊಮ್ಯಾಟೊ ಕೆಲಸ ಹೋಗೋಣ. ಸೊ ಕೆಳಗೆ ಇಳ್ಕೊಂಡು ಬಂದೆ. ಸೊ ನನ್ನ ಬೈಕ್ ಇದೆ. ಸೊ ಆ ಬೈಕ್ನ ಹತ್ಕೊಂಡು ಇಡ್ಲಿ ಮತ್ತು ಟೀನ ಕುಡಿದ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಈ ವಿಡಿಯೋ ಮಾಡೋ ನೆಪದಲ್ಲಿ ಹೆಲ್ಮೆಟ್ ಮರ್ತೋದೆ. ಮತ್ತೆ ಹೆಲ್ಮೆಟ್ ತೊಗೊಂಡು ಫಸ್ಟ್ ಆರ್ಡ್ರ್ ಬಿತ್ತು. ಸೊ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಕೆಫೆ ದಿ ಆರಾಮಾಗಿ ಹೋದೆ. ಅಲ್ಲಿ ನನ್ನ ಸಿಚುವೇಶನ್ನು ಹಿಂಗಾಗಿತ್ತು. ಫೈನಲಿ 15 ನಿಮಿಷ ಆದಮೇಲೆ ಆರ್ಡ್ರ್ ಸಿಕ್ತು. ಸೊ ಅಲ್ಲಿಂದ ಹೋಗ್ತದಂಗೆ ತಡ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಮೀರಿ ಕಸ್ಟಮರ್ಗೆ ಆರ್ಡರ್ ಕೊಟ್ಟೆ. ಸೊ ಆರ್ಡ್ರ್ ಕೊಡ್ತಿದ್ದಂಗೆ 2ನೇ ಆರ್ಡ್ರ್ ಬಂತು. ಅಮೃತ್ವೇ ರೆಸ್ಟೋರೆಂಟ್ಗೆ ಹೋದೆ. ಅಲ್ಲಿಂದ 2ನೇ ಆರ್ಡ್ರ್ ಪಿಕಪ್ ಮಾಡಿಕೊಂಡು ವಿಜಯನಗರ ಸೆಕೆಂಡ್ ಸ್ಟೇಜ್ಗೆ ಹೋಗಿ ಇದನ್ನು ಕಸ್ಟಮರ್ ಕೊಟ್ಟೆ. ಆರ್ಡ್ರು ಕೊಟ್ಟು 1 ಅವರ್ ಆದರೂ ಒಂದು ಆರ್ಡ್ರು ಬರಲಿಲ್ಲ. ಸೊ ಅಲ್ಲಿ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಫೋನ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಫೇಸ್ಬುಕ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಎಲ್ಲ ನೋಡಿದ್ರು ಒಂದು ಆರ್ಡ್ರ್ ಬಿಡಲಿಲ್ಲ. ಸೊ ನಾನು ಡಿಸೈಡ್ ಮಾಡಿದೆ ಸಾಕು ಇವತ್ತಿಗೆ ರೂಮ್ಗೆ ಹೋಗೋಣ ಅಂತ. ಹಂಗೆ ಅನ್ನೋಷ್ಟರಲ್ಲೇ ಇನ್ನೊಂದು ಆರ್ಡ್ರ್ ಬಿತ್ತು. ಸೊ ಸರಿ ಆಯಿತು ನಡಿ ಅಂತ ಅಂದ್ಕೊಂಡು ಔತಣ ಗ್ರೀನ್ ಹೋಟ್ಲಿಗೆ ಹೋದೆ. ಸೊ ಅಲ್ಲಿಂದ ಆರ್ಡ್ರ್ ಪಿಕ್ ಮಾಡಿದ ತಕ್ಷಣ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹೋಗಿದೆ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿ ಹೋಗಿದ ತಕ್ಷಣವೇ ಕಸ್ಟಮರ್ ಫೋನ್ ಮಾಡಿದ್ರೆ ಬರೋಕ್ಕೆ ತುಂಬ ಲೇಟ್ ಮಾಡಿದ್ರು. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಇವತ್ತು ನನಗೆ ಗ್ರಾಚಾರ ಸರಿ ಇಲ್ಲ ಅಂತ ಸುಮ್ಮನೆ ನಂಗೆ ನಾನೇ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಊಟ ಮಾಡೋಷ್ಟರಲ್ಲಿ 4 ಗಂಟೆ ಆಯಿತು. ಆ ಕುಷ್ಕ ತಿನ್ಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೇ ಹೋಗ್ತಿರೋಕ್ಕಾದರೆ ಒಂದು ಸಾಂಗು ತಲೆಗೆ ಬರ್ತಾನೇ ಇತ್ತು. ಅದೇ ಈ ಸಾಂಗು. ಜೀವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಇವತ್ತಿನ ಕೊನೆಯ ಆರ್ಡರ್ ಡೆಲಿವರಿ ಮಾಡೋಕೆ ಹೋಗೋಕ್ಕಾದರೆ ಎದುರಾಯಿತು ಒಂದು ಸಂಕಟ. ಅದೇ ನಾನು ಹೇಳಲ್ಲ, ನೀವೇ ಕಣ್ಣಾರೆ ನೋಡ್ಬಿಡಿ. ಈ ಪ್ಲೇಸ್ಗಂತೂ ನಾನು ಮೈಸೂರಲ್ಲಿ ಹೋಗಲೇಬಾರ್ದು ಅನ್ಕೋತೀನಿ. ಬಟ್ ಪದೇ ನನಗೆ ಈ ಪ್ಲೇಸೇ ಸಿಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ. ಕೊನೆಗೂ ಅವನ್ನ ಇದಕ್ಕೆ ಬಚಾವದೆ, ಇಲ್ಲ ಅಂತಂದರೆ ಬಳಸ್ಕೊ ಹೋಗ್ತಿದೆ, ಅದಂತೂ ಫಿಕ್ಸ್. ಫೈನಲಿ ಇವತ್ತಿನ ಎಲ್ಲ ಕೆಲಸ ಮುಗಿಸಿ ರೂಮಿಗೆ ಬಂದೆ. ಯಾಕೋ ಮ್ಯಾಗಿ ತಿನ್ನಬೇಕು ಅಂತ ಆಸೆ ಆಗಿ ಮ್ಯಾಗಿನ ಮಾಡಿಕೊಂಡು ಮ್ಯಾಗಿನ ತಿಂದೆ. ಸೊ ಗೈಸ್, ಇದಾಗಿತ್ತು ನನ್ನ ಮೊದಲನೇ ಲಾಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.